ಹಲೋ ನನ್ನ ಬಳಗದ ಬಂಧುಗಳೆಲ್ರಿಗೂ ನಮಸ್ಕಾರ. ಇವತ್ತು 3 ಬಗೆಯ ತಂಬಳಿಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದೊಡ್ಡಪತ್ರೆ ಎಲೆ ತಂಬಳಿ, ಮೆಂತೆ ತಂಬಳಿ ಮತ್ತು ಕಲ್ಲಂಗಡಿ ಹಣ್ಣಿನ ತಿರುಳಿನ ತಂಬಳಿ. ನೋಡಿ, ಇದು ನನ್ನ ಪಾಟಲ್ಲೇ ಬಿಟ್ಟಿದ್ದು ಒಂದು 8 ಎಲೆ ಕಿತ್ಕೊಂಡು ಬಂದು ತೊಳೆದು ಇಟ್ಕೊಂಡಿದ್ದೀನಿ. ನಾನು ಬಾಣಲೆಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಳು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಹುರಿಬೇಕು. ನೋಡಿ, ಎಲೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಕೆಂಪಾಗುವಾಗ ಕತ್ತರಿಸ್ಕೊಂಡು ಎಲೆಗಳೆಲ್ಲ ಹಾಕ್ಬಿಡೋಣ. ಎಲೆಗಳು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನೋಡಿ, ಎಲೆಗಳೆಲ್ಲ ಬಾಡಿಸ್ಕೊಂಡಾಗಿದೆ. ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ನಾನು ಒಂದು 3/4 ಕಪ್ ಆಗೋಷ್ಟು ತೆಂಗಿನ ತುಂಡುಗಳನ್ನು ತಗೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡು ಹರ್ಕೊಳ್ಳೋಣ. ನಾನಿಲ್ಲಿ ಮಜ್ಜಿಗೆ ಕಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹರ್ಕೋತಾ ಇದ್ದೀನಿ. ಮಸಾಲೆ ಹರ್ಕೊಂಡಾಗಿದೆ. ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಅರ್ಧ ಮಸಾಲೆನ ನಾನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಸೇರಿಸ್ಕೋಬೋದು. ಅಂದರೆ ಕಡಿಮೆ ಮಜ್ಜಿಗೆನೇ ಹಾಕ್ಕೋಬೋದು, ಮೊಸರು ಹಾಕ್ಕೋಬೋದು. ಈಗ ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕ್ಕೋಬೋದು. ನಾನು ಕಡಿಮೆ ಮಜ್ಜಿಗೆ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಮಜ್ಜಿಗೆ ಸ್ವಲ್ಪ ದಪ್ಪನೇ ಇರೋದ್ರಿಂದ ನಾನಿವತ್ತು ಮತ್ತೆ ಸ್ವಲ್ಪ ಮೊಸರು ಸೇರಿಸ್ತಾ ಇಲ್ಲ. ನಿಮಗೆ ತುಂಬ ನೀರು ಬೇಕಂದರೆ ಒಂದು 2ರಿಂದ 2.5 ಲೋಟದಷ್ಟು ಮಜ್ಜಿಗೆ ಸೇರಿಸ್ಕೋಬೋದು ಈ ಕ್ವಾಂಟಿಟಿಗೆ. ಇಲ್ಲ ಸ್ವಲ್ಪ ದಪ್ಪ ಬೇಕು ಅನ್ನಕ್ಕೆ ಕಲಸಿ ತಿನ್ನಬೇಕು ಅಂದರೆ 1 ಲೋಟದಷ್ಟು ಮಜ್ಜಿಗೆ ಅಥವಾ ಮೊಸರು ಸಾಕು. ನಾನೀಗ 1 ಲೋಟದಷ್ಟು ಮಜ್ಜಿಗೆ ಹಾಕ್ಕೋತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ, ಕಲಿಸ್ಕೊಂಬಿಡೋಣ. ಉಪ್ಪು ಮಜ್ಜಿಗೆ ಎಲ್ಲ ಈಗೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ. 1-2 ಚಮಚ ಎಣ್ಣೆನ ಬಾಣಲೆಗೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ಕೂಡಲೇ ಸಾಸಿವೆ ಹಾಕ್ಕೊಳ್ಳೋಣ. ಒಣಮೆಣಸು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು. ಒಗ್ಗರಣೆ ಕಾದಿದೆ. ಈಗ ತಂಬಳಿಗೆ ಹಾಕ್ಕೊಂಬಿಡೋಣ. ದೊಡ್ಡಪತ್ರೆ ಎಲೆ ತಂಬಳಿ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ಈಗ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಮೆಂತೆ ಹಾಕ್ಕೊಂಡು ಹುರ್ಕೋಬೇಕು. ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಚಟಪಟ ಅನ್ನುವಾಗ 2 ಒಣಮೆಣಸು ಹಾಕ್ಕೋಬೇಕು. 2 ಒಣಮೆಣಸು ಹಾಕ್ಕೊತಾ ಇದ್ದೀನಿ. ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಂಬಿಡೋಣ. ಈಗ ಹುರಿದು ಮಸಾಲೆ ಆರಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಹರ್ಕೊಳ್ಳೋಣ, ಒಂದು ಅರ್ಧ ಲೋಟದಷ್ಟು. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಮಜ್ಜಿಗೆ ಅಥವಾ ಮೊಸರು ಹಾಕ್ಕೋಬೋದು. ಬರೀ ಮಜ್ಜಿಗೆನೂ ಹಾಕ್ಕೋಬೋದು, ಮೊಸರು ಹಾಕ್ಕೋಬೋದು. ನಾನು 2 ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮಜ್ಜಿಗೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಜ್ಜಿಗೆ ಹಾಕ್ಕೋತಾ ಇದ್ದೀನಿ. ಕಲಿಸ್ಕೊಳ್ಳೋಣ. ಇನ್ನೀಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಒಣಮೆಣಸು, ಕರಿಬೇವು, ಸ್ವಲ್ಪ ಹಿಂಗು. ತಂಬಳಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಮೆಂತ್ಯ ತಂಬಳಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ತುಂಬ ಸುಲಭ, ನೀವು ಮಾಡ್ಕೊಳ್ಳಿ. ನಾನು ಇನ್ನೊಂದು 3 ತುಂಡು ಕಲ್ಲಂಗಡಿ ಹಣ್ಣಿನ
ಸಿಪ್ಪೆನ ಇಟ್ಕೊಂಡಿದ್ದೀನಿ. ಈಗ ಇದು ಸಿಪ್ಪೆ ಬೇರೆ ಮಾಡಿಬಿಟ್ಟು ಮೇಲಿನ ತಿರುಳೆಲ್ಲ ತೆಕ್ಕೊಂಬಿಡ್ಬೇಕು ತಂಬ್ಳಿಗೆ ಅಂತ. ತಿರುಳು ನನಗೆ ಇಷ್ಟು ಸಿಕ್ಕಿದೆ. ಇದನ್ನೀಗ ನಾನು ಒಂದು ಸಲ ತೊಳ್ಕೊಂಡ್ಬಿಟ್ಟು ಸ್ಟೀಮ್ ಮಾಡ್ತಾಯಿದ್ದೀನಿ. ಈ ಸ್ಟೀಮ್ ಮಾಡೋಕ್ಕೆ ನಾನು ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಸ್ಟೀಮ್ ಮಾಡಿದರೆ ಸಾಕು. ಸಿಪ್ಪೆ ಎಲ್ಲ ಸ್ಟೀಮ್ ಆಗಿದೆ. ಒಂದು ಅರ್ಧ ಗಂಟೆ ಹಾಗೆ ಆರಲಿಕ್ಕೆ ಬಿಟ್ಬಿಡಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಬೆಂದಿರೋ ಕಲ್ಲಂಗಡಿ ಸಿಪ್ಪೆ ತಿರುಳನ್ನು ನಾನೀಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸು 2 ಹಾಕ್ಕೋತಾ ಇದ್ದೀನಿ. ಈಗ ನೀರು ಹಾಕ್ದೆ ರುಬ್ಕೊಳ್ಳೋಣ. ನಾನು ರುಬ್ಕೊಂಡಾಗಿದ್ದೆ. ಇದೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಈಗ ಇದಕ್ಕೆ 1 ಲೋಟದಷ್ಟು ಕಡ್ದು ಮಜ್ಜಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ 2 ಸೌಂಟಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಒಂದು ಸಲ ಎಲ್ಲ ಕಲಿಸ್ಕೊಂಡ್ಬಿಡೋಣ. ಈಗ ತಂಬ್ಳಿಗೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಸಾಸಿವೆ, ಒಣಮೆಣಸು, ಸ್ವಲ್ಪ ಇಂಗು, 2 ಕರಿಬೇವಿನ ಎಲೆನ ತುಂಡು ಮಾಡಿ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ತಂಬ್ಳಿಗಳ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.